ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಸಂಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಸಂಡೇ ವ್ಲಾಗಲ್ಲಿ ನಾನು ಇವತ್ತು ಒಂದು ಸತ್ಯನಾರಾಯಣ ಪೂಜೆ ಇದೆ, ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಸೊ ಹಸ್ಬೆಂಡು ಕೂಡ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ. ಸೊ ನಾವೆಲ್ಲ ರೆಡಿಯಾಗಿ ಜಸ್ಟ್ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಹಸ್ಬೆಂಡ್ಗೆ. ಸೊ ಮಕ್ಕಳು ಕೂಡ ರೆಡಿಯಾಗಿ ಟಿ ವಿ ನೋಡ್ತಾ ಇದ್ದಾರೆ. ಸೊ ನನ್ನ ಮಗಳು ಮುನ್ಸ್ಕೊಂಬಿಟ್ಟಿದ್ದಾರೆ, ಯಾಕೆ ಅಂತ ಅಂದರೆ ಅವ್ರು ಕೇಳಿದ ಬಟ್ಟೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಂಥರ ಡೆಲ್ ಆಗಿಬಿಟ್ಟಿದ್ದಾರೆ. ಸೊ ಯಾವಾಗಲೂ ಅಷ್ಟೇ ಅವ್ರು ಹಾಕಿದ ಬಟ್ಟೆ ಹಾಕೋಂಗೆ ಇಲ್ಲ. ಹಾಗಾಗಿ ಸೊ ಫುಲ್ಲು ಗ್ರ್ಯಾಂಡಾಗಿರೋದು ಹಾಕಿ ಅಂತ ಹೇಳ್ತಾರೆ. ಬಟ್ ಸತ್ಯನಾರಾಯಣ ಪೂಜೆಗೆ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿ ಸೊ ಮಿಡ್ಡಿ ಹಾಕಿದ್ದೀನಿ. ಓಕೆ, ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ವ್ಲಾಗ್ನ ಕೂಡ ಶುರು ಮಾಡಿದ್ದೀನಿ. ಇತ್ತೀಚೆಗಂತೂ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಏಕೆಂತ ಅಂದರೆ ನೆಟ್ವರ್ಕ್ ಸಮಸ್ಯೆ ಆಗಿರೋದ್ರಿಂದ ಸೊ ಲಾಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ, ಲೇಟಾಗೆ ಪೋಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಹಾಕಿದ್ರೆ ಎಲ್ಲ ವೀಡಿಯೋಸು ಕೂಡ ನೀವು ನೋಡ್ಬೋದು. ಓಕೆ, ಇವತ್ತಿನ ವ್ಲಾಗಲ್ಲಿ ಹೇಗೆ ಹೋಗುತ್ತೋ ಸೊ ಫೈನಲಿ ವ್ಲಾಗ್ನ ಕೂಡ ನಾನು ಶುರು ಮಾಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಒಂದು ಸತ್ಯನಾರಾಯಣ ಪೂಜೆ ವ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆಯೇ ಅಲ್ಲಿಗೆ ಹೋಗಿ ಬಂದಮೇಲೆ ಮತ್ತೆ ನಾನು ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯವಾಗಿರುತ್ತೆ. ಓಕೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ನೋಡಿ, ನನ್ನ ಮಗಳು ಹಾಯ್ ಕೂಡ ಮಾಡ್ತಾಯಿಲ್ಲ, ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ ಅವ್ರು ಕೇಳಿದ ಬಟ್ಟೆ ಹಾಕಿಲ್ಲ ಅಂತ ಹೇಳಿಬಿಟ್ಟು. ಸೊ ಅವರು ತುಂಬ ಫೋರ್ಸಿಗೋಸ್ಕರ ಹಾಯ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಅವ್ರಿಗೆ ಯಾವಾಗಲೂ ಅಷ್ಟೇ ಹಾಕಿದ ಬಟ್ಟೆ ಹಾಕೋಂಗೆ ಇಲ್ಲ, ಸ್ವಲ್ಪ ಗ್ರ್ಯಾಂಡಾಗಿರಬೇಕು, ಸ್ವಲ್ಪ ಮಿಣ ಈ ರೀತಿ ಬಟ್ಟೆ ಹಾಕೋಬೇಕು ಅವ್ರಿಗೆ. ಹಾಗಾಗಿ ಹಾಕಿದ ಬಟ್ಟೆನೇ ಕೆಲವೊಂದು ಟೈಮಲ್ಲಿ ಹಾಕಿದ ಬಟ್ಟೆನೇ ಹಾಕ್ಕೊಳ್ತಾರೆ. ಅವ್ರಿಗೆ ದುಪ್ಪಟ್ಟ ಈ ಥರ ಹಾಕಬೇಕು, ಲಂಗ ಮತ್ತು ದುಪ್ಪಟ್ಟ ಈ ರೀತಿ ಎಲ್ಲ ವೇರ್ ಮಾಡಬೇಕು. ಈ ಥರ ಮಿಡ್ಡಿ ಎಲ್ಲ ಇಷ್ಟ ಆಗೋದಿಲ್ಲ, ಬಟ್ ಕ್ಯೂಟಾಗಿ ಕಾಣ್ತಾ ಇದ್ದಾರಲ್ವ. ಸೊ ಫೈನಲಿ ನಾವು ಕೂಡ ಹಸ್ಬೆಂಡ್ ಬಂದರು, ಎಲ್ಲರೂ ಹೊರಟ್ವಿ. ಮತ್ತೆ ಮಧ್ಯ ದಾರಿಲಿ ಮಳೆ ಬಂತು. ಸೊ ನಾವು ಮೇಕಪ್ ಮಾಡ್ಕೊಂಡಿದ್ದೆಲ್ಲ ವೇಸ್ಟ್ ಆಯಿತು. ಅರ್ಧ ದಾರಿಗೆ ಜೋರು ಮಳೆ ಬಂತು. ಸೊ ಹಾಗೇ ನಿಂತೆ ಹೋಯ್ತು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ನಾವು ಬಂದ್ವಿ. ನೋಡ್ತಾ ಇರ್ಬೋದು ಸತ್ಯನಾರಾಯಣ ಪೂಜೆ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಸೊ ನಾವು ಕೂಡ ಈಗ ಬಂದು ನಮಸ್ಕಾರ ಮಹಾಮಂಗಳಾರತಿ ಎಲ್ಲ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೊ ನಮ್ಮ ಊರವರೆಲ್ಲ ಬಂದಿದ್ರಲ್ವ, ಹಾಗಾಗಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಸೊ ಬಂದ್ವಿ. ಸೊ ವೆಲ್ಕಮ್ ಬ್ಯಾಕ್. ಮತ್ತೆ ನಾನು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸತ್ಯನಾರಾಯಣ ಪೂಜೆ ಹೋಗಿ ಬಂದು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ಅಮ್ಮ ಮನೆಗೆ ಬಂದಿದ್ದೆ. ಸೊ ಅಮ್ಮ ಮನೆಗೆ ಬಂದು ಹಾಗೆ ಸ್ವಲ್ಪ ಹೊತ್ತು ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ದಾರೆ. ಮಕ್ಕಳನ್ನು ಕೂಡ ಹಂಗೆ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಹೇಳಿ ಬಂದೆ. ಏಕೆಂತಂದರೆ ಮಕ್ಳಿಗೂ ಒಂದೇ ಕಡೆ ಇದ್ದು ಬೇಜಾರಾಗಿರುತ್ತಲ್ವ, ಹಾಗಾಗಿ ಬಂದೆ. ಸೊ ನನ್ನ ಮಗನಂತೂ ಹಿಡಿಯೋದೇ ನನ್ನ ದೊಡ್ಡ ಕೆಲಸ ಆಗಿರುತ್ತೆ. ಅಮ್ಮ ಮನೆಯಿಂದ ಬಂದ ಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಾನು ಹುಳಿಕಾಳು ನೆನೆಸಿದ್ದೆ. ಸಾಂಬಾರು ಹುಳಿಕಾಳು ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ದಿನ ಆಗಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಹಾಗೆ ಈ ಸಾಂಬಾರು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ವೆದರ್ಗಂತೂ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದ್ರೆ ಅಂತೂ ಸಖತ್ತಾಗಿರುತ್ತೆ. ಸೊ ನಾನು ಹುಳಿಕಾಳನ್ನ ಬೆಳಗ್ಗೆನೇ ನೆನೆಸ್ಬಿಟ್ಟು ಹೋಗಿದ್ದೆ. ಸೊ ನೆನೆ ಹಾಕಬೇಕು ಅಂತ ಏನಿಲ್ಲ, ಸೊ ಹಾಗೆ ಮಾಡಿದ್ರು ಕೂಡ ಆಗುತ್ತೆ. ನೆನೆಸಿ ಮಾಡೋದ್ರಿಂದ ಕಾಳುಗಳು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ
ಹಾಗಾಗಿ ಸೊ ಇವಾಗ ನಾನು ನೆನೆಸ್ಬಿಟ್ಟು ಚೆನ್ನಾಗಿ ಒಂದು 2 ಸರಿ ವಾಶ್ ಮಾಡಿಕೊಂಡು ಈಗ ಕುಕ್ಕರ್ಗೆ ಹಾಕಿದ್ದೀನಿ. 2 ಗ್ಲಾಸ್ ಆಗುವಷ್ಟು ಹುಳಿಕಾಳು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಒಂದು 4ರಿಂದ 5 ವಿಷಲ್ನ ಕೂಗಿಸ್ಕೊಳ್ತೀನಿ. ಸೊ 5 ವಿಷಲ್ನ ಕೂಗಿಸಿ ಪ್ರೆಷರೆಲ್ಲ ಹೋದ್ಮೇಲೆ ನೋಡ್ತಾ ಇರ್ಬೋದು ಕಾಳುಗಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನಿಮಗೆ ಪರ್ಫೆಕ್ಟಾಗಿ ಬೆಂದಿರಬೇಕು ಅಂತ ಅಂದರೆ ಒಂದು 4ರಿಂದ 5 ವಿಷಲ್ನ ಕೂಗಿಸ್ಬಿಟ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಹುಳಿಕಾಳನ್ನ. ಸೊ ಇವಾಗ ನಾನು ಸ್ವಲ್ಪ ಸಪ್ಪೆ ನೀರನ್ನೆಲ್ಲ ಸಪ್ರೇಟ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಗ್ರೈಂಡ್ ಮಾಡ್ಕೋಬೇಕಲ್ವ, ಹಾಗಾಗಿ ಸ್ವಲ್ಪ ಬಿಸಿ ಆಗಿರುತ್ತೆ. ಹಾಗಾಗಿ ಸಪ್ಪೆ ನೀರನ್ನ ಸಪ್ರೇಟಾಗಿ ಎತ್ತಿಕ್ಕೊಳ್ತೀನಿ. ಇವಾಗ ಅದು ಡಿವೈಡ್ ಕೂಡ ಮಾಡಾಯಿತು. ಹಾಗೆಯೇ ಸಂಜೆಗೆ ಏನಾದರೂ ನೆನೆಸ್ಕೊಳ್ಳೋದಕ್ಕೆ ಇವತ್ತು ಏನಾದರೂ ಸ್ನ್ಯಾಕ್ಸ್ ಥರ ಮಾಡೋಣ ಅಂತೇಳಿ ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ವಡೆ ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗಲ್ಲಿ ಲೆಂತ್ ಆಗುತ್ತೆ ಅಂತ ಹಾಗಾಗಿ ನೆನೆಸಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮೂರಲ್ಲಿ ಬೆಳೆದಿರುವಂಥದ್ದು, ಹಾಗಾಗಿ ಕಪ್ಪದು ಹಾಗಾಗೇ ಇದೆ. ಸೊ ನೋಡಿ ಈ ಥರ ನೆನೆಸ್ಬಿಟ್ಟು ಒಂದು 3-4 ಟೈಮ್ಸ್ ಚೆನ್ನಾಗಿ ತೊಳೆದ್ರೆ ಅದೆಲ್ಲ ಕಪ್ಪದು ಏನಿದೆ ಅದೆಲ್ಲ ಹೊಂಟೋಗುತ್ತೆ. ಇವಾಗ ನೆನೆಸ್ಬಿಟ್ರೆ ಒಂದು 3 ಗಂಟೆ ಕಾಲ ಚೆನ್ನಾಗಿ ನೆಂದಿರುತ್ತೆ. ಇವಾಗ ನಾನು ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಸಾಂಬಾರಿಗೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅದು ಕೂಡ ರೆಡಿ ಆಯಿತು. ಸೊ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿ ಕ್ವಿಕ್ಕಾಗಿ ಈಸಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 1 ಹಿಡಿಯಷ್ಟು ತೆಂಗಿನಕಾಯಿ, 1 ಹಿಡಿಯಷ್ಟು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಖಾರ ನೋಡಿಕೊಂಡು, 1 ಹಿಡಿಯಷ್ಟು ಹುಣಸೆಹಣ್ಣು, ಮತ್ತು ಜೀರಿಗೆ 1-2 ಸ್ಪೂನು, ಮೆಣಸು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನು ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಾವು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟಾಗಿ ರುಬ್ಬಿ ಮಾಡೋದು ಅಷ್ಟೊಂದು ಟೇಸ್ಟ್ ಇರೋಲ್ಲ. ಈ ರೀತಿ ಎಣ್ಣೆಗೆ ಕಡಿದ್ಬಿಟ್ಟು ನಾವು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಏನೆಂದರೆ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಜೀರಿಗೆ ಮೆಣಸು ಹಾಕಿ ಫ್ರೈ ಮಾಡಿಕೊಂಡೆ. ಅದು ಕೂಡ ಶಟ್ ಅಂದಮೇಲೆ ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ನಾಟಿ ಈರುಳ್ಳಿ ನಾಟಿ ಬೆಳ್ಳುಳ್ಳಿನೇ ಹಾಕ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಖಾರ ನೋಡಿಕೊಂಡು ಒಣಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ನೋಡಿಕೊಂಡು. ಸೊ ಇವಾಗ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಮಾತ್ರ ನೀವು ಕೊನೆಯಲ್ಲಿ ಹಾಕಬೇಕಾಗತ್ತೆ. ಹುಣಸೆಹಣ್ಣು ನೀವು ಹುಳಿಕಾಳು ಬೇಯಿಸೋ ಜೊತೆ ಹಾಕ್ಬೋದಿತ್ತು, ಪರವಾಗಿಲ್ಲ, ಇದ್ರ ಜೊತೆ ಹಾಕಿದ್ರೂ ಕೂಡ ನಡೆಯುತ್ತೆ. ಹಾಗೆ ನಾನು ಟೊಮೆಟೊ ಹುಳಿಕಾಳು ಜೊತೆನ ಹಾಕೋದು ಮರ್ತೋಯ್ತು, ಹಾಗಾಗಿ ಸ್ವಲ್ಪ ಸಪ್ರೇಟಾಗಿ ಸಪ್ಪೆ ನೀರು ಜೊತೆನೇ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆ ಬಿಸಿಗೆ ಇದಾಗಿದೆ, ಆದರೆ ಸ್ವಲ್ಪ ಸ್ಲೋ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. 2 ಟೊಮೆಟೊ ಸಾಕಾಗುತ್ತೆ. ನೀವು ಮನೆಯಲ್ಲಿ ಹುಣಸೆಹಣ್ಣಿಲ್ಲ ಅಂತ ಅಂದರೆ ಒಂದು 3 ಟೊಮೆಟೊ ಹಾಕಬೇಕಾಗತ್ತೆ. ಈ ಸಾಂಬಾರಿಗೆ ಸ್ವಲ್ಪ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ 2 ಟೊಮೆಟೊ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ಬಾಣಲೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರಿದಿದ ನಂತರ ಈಗ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಇವಾಗ ಹುಳಿಕಾಳೆಲ್ಲ ಹಾರಿದಲ್ವ, ಹಾಗಾಗಿ ಅದನ್ನು ನಾನು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಷ್ಟ್ರೊಳಗಡೆ ಇವಾಗ ಹುರಿದಿಟ್ಕೊಂಡಿರುವಂಥದ್ದು ಕೂಡ ಹಾರಿರುತ್ತೆ, ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ತೀನಿ. ಫಸ್ಟಿಗೆ ಹುಳಿಕಾಳನ್ನ ಹಾಕಿಬಿಟ್ಟು ರುಬ್ಕೊಳ್ತೀನಿ. ಆಮೇಲೆ ನಾನು ಹುರಿದಿಟ್ಕೊಂಡಿರುವಂಥ ಮಸಾಲೆನ ಸಪ್ರೇಟಾಗಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಯಾಕೆಂತಂದರೆ ಹುಳಿಕಾಳು ಸ್ವಲ್ಪ ಜಾಸ್ತಿ ನುಣ್ಣ ಆಗೋದಿಲ್ಲ ಬೇಗ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಹುಳಿಕಾಳನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಅದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದಕ್ಕೆ ಮತ್ತೇನು ಒಗ್ಗರಣೆ ಕೊಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನಾವು ಈಗ ಏನೆಲ್ಲ ಬೇಯಿಸ್ಕೊಂಡಿದ್ದೀವಿ, ಏನೆಲ್ಲ ಹುರಿದಿಟ್ಕೊಂಡಿದ್ದೀವಿ ಅದನ್ನಷ್ಟು ಗ್ರೈಂಡ್ ಮಾಡಿಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಇದಕ್ಕೇನು ಒಗ್ಗರಣೆ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ಕೊಟ್ಟರೆ ನಂತ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಈಗ ಮಾಡಿದ್ರೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸೊ ಇವಾಗ ಇದೆಲ್ಲ ಪರ್ಫೆಕ್ಟಾಗಿ ಹಾರಿದ ಮೇಲೆ ನಾನು ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಕೊನೆಯಲ್ಲಿ ಕೊತ್ತಂಬರಿ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾನು ಮಾಡೋ ಪ್ರೊಸೀಜರಲ್ಲಿ ಯಾರು ಟ್ರೈ ಮಾಡ್ತಿದ್ದೀರಾ ಅಂದರೆ ಯಾರು ಇದೇ ರೀತಿ ನಾವು ಕೂಡ ಮಾಡೋದು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ.
ಸೊ ಇವಾಗ ನಾನು ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರು ಹಾಕಬೇಕಾಗುತ್ತೆ. ಜಾಸ್ತಿ ಗಟ್ಟಿಗೆ ಬೇಡ, ತೆಳ್ಳಗೂ ಬೇಡ, ನೋಡಿಕೊಂಡು ಮೀಡಿಯಮಾಗಿ ಮಾಡಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಏಕೆಂತಂದರೆ ನಾವು ಹುಳಿಕಾಳನ್ನ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಾಗಾಗಿ ನೀವು ನೋಡಿಕೊಂಡು ಉಪ್ಪು ಹಾಕಿ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಓಕೆ, ಸಾಂಬಾರು ಕೂಡ ಕುದೀತಾ ಇದೆ. ಈಗ ಸ್ವಲ್ಪ ನೊರೆ ಏನಿದೆ ನೋಡಿ ಅದೆಲ್ಲ ಕಂಪ್ಲೀಟ್ ಆಯಿತು ಅಂದರೆ ಸಾಂಬಾರು ಕೂಡ ರೆಡಿ ಆಯಿತು. ಸೊ ಇವಾಗ ಉದ್ದಿನ ವಡೆ ಮಾಡೋದಕ್ಕೆ ಸ್ವಲ್ಪ ತಯಾರಿ ಮಾಡ್ಕೊಳ್ಬೇಕು. ಸೊ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆಗೆ ಈ ರೀತಿ ಸಾಂಬಾರು ಮಾಡ್ಕೊತೀನಿ. ಈ ವೆದರ್ಗಂತೂ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತೊಗರಿಬೇಳೆಗಿಂತ ಹುಳಿಕಾಳು ಹಾಕಿ ಮಾಡಿ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹುಳಿಕಾಳನ್ನು ಕೂಡ ಎತ್ತಿಟ್ಟಿದ್ದೆ. ಜಾಸ್ತಿ ಮಾಡ್ತಾಯಿಲ್ಲ, ಉದ್ದಿನ ವಡೆ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಹಾಗೆ ಒಂದು ಸ್ವಲ್ಪನೇ ನಾನು ಕಾಳನ್ನ ಎತ್ತಿಕ್ಕಿದ್ದೆ, ಬೇಯಿಸ್ಕೊಂಡಿದ್ದೆ ಅಲ್ವಾ, ಹಾಗಾಗಿ. ಸೊ ಹಾಗೆ ಒಂದು ಬಾಣಲಿಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಎಣ್ಣೆಗೆ ನಾನು ಸಾಸಿವೆ, ಕರಿಬೇವು ಮತ್ತು ನಾಟಿ ಈರುಳ್ಳಿ 2 ಭಾಗ ಮಾಡಿ ಹಾಕಿ ಇದಕ್ಕೆ ಖಾರ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1-2 ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಎತ್ತಿಟ್ಕೊಂಡಿರುವಂಥ ಹುಳಿಕಾಳು, ಬೇಯಿಸ್ಕೊಂಡಿರುವಂಥ ಹುಳಿಕಾಳನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ತುರಿದು ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇಲ್ಲ. ಕೊನೆಯಲ್ಲಿ ಕೊತ್ತಂಬರಿನ ಉದುರಿಸಿ ಪರ್ಫೆಕ್ಟ್ ಆದಂತಹ ಹುಳಿಕಾಳು ಪಲ್ಯ ಕೂಡ ರೆಡಿ ಆಯಿತು. ಸೊ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸಾಂಬಾರು ಮಾಡಿದ ಮೇಲೆ ಈ ಥರ ಪಲ್ಯ ಇಲ್ಲ ಅಂತ ಅಂದರೆ ಏನೋ ಒಂಥರ, ಹಾಗಾಗಿ ಸ್ವಲ್ಪ ನಾನು ಎತ್ತಿಟ್ಟು ಈ ರೀತಿ ಮಾಡಿದೆ. ಸೊ ಇವಾಗ ಉದ್ದಿನ ವಡೆ ಕೂಡ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೆ. ಇವಾಗ ನಾನು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ. ಬಟ್ ಈ ವ್ಲಾಗಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಯಾವುದೇ ಥರದ ಇಂಗ್ರೀಡಿಯೆಂಟ್ಸ್ ಏನು ತೋರಿಸ್ತಾ ಇಲ್ಲ, ಜಸ್ಟ್ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಒಂದು ಕಡೆ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆಯಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ. ಸೊ ಇವಾಗ ಕಾದಿದೆ, ಒಂದೊಂದನ್ನೇ ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಉದ್ದಿನ ವಡೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಕೈ ತ್ಯಾವ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿ ನಿಧಾನವಾಗಿ ಬಿಡಿ, ಸ್ಲೋ ಮಾಡಿಕೊಂಡು. ಸೊ ಬೇಕು ಅಂತ ಅಂದರೆ ಕಾಟನ್ ಬಟ್ಟೆ ಎಲ್ಲೂ ಕೂಡ ಹಾಕೋಬೋದು. ಸೊ ನಿಮಗೆ ಕೈನಲ್ಲಿ ಹಾಕೋದಕ್ಕೆ ಬರ್ತಾಯಿಲ್ಲ ಅಂತ ಅಂದರೆ ನೀವು ಕಾಟನ್ ಬಟ್ಟೆ ತ್ಯಾವ ಮಾಡಿಕೊಂಡು ಕೂಡ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಪ್ರೆಸ್ ಮಾಡಿ ಮಧ್ಯದಲ್ಲಿ ಹೋಲ್ ಮಾಡಿ ಕೂಡ ನೀವು ಹಾಕ್ಬೋದು. ಬಟ್ ನನಗೆ ರೂಢಿ ಆಗಿದೆ, ಹಾಗಾಗಿ ನಾನು ಕೈನಲ್ಲೇ ಈ ರೀತಿಯಾಗಿ ಮಾಡಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂತು, ತುಂಬ ಗರಮಾಗಿ ಕ್ರಿಪ್ಸಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ಅದು ಹೇಗೆ ಬಂತು ಸೊ ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಹೇಳಿ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಮಾಡುವಾಗ ಈ ರೀತಿ ಉದ್ದಿನ ವಡೆ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ. ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ದೆ ಉದ್ದಿನ ವಡೆ ಮಾಡಬೇಕು ಅಂತ. ಸೊ ನಮ್ಮ ಮನೆಯವರಂತೂ ಯಾವಾಗಲೂ ಅಷ್ಟೇ ಉದ್ದಿನ ಬೇಳೆ ನೋಡಿದಾಗೆಲ್ಲ ಉದ್ದಿನ ವಡೆ ಅಂತೂ ಮಾಡಲಿಲ್ಲ ಅಂತ ಹೇಳ್ತಾನೆ ಇದ್ರು. ಸೊ ಕೆಲವೊಂದು ಟೈಮಲ್ಲಿ ನೆನಪು ಆಗೋದೇ ಇಲ್ಲ ಮಾಡಬೇಕು ಅಂತ. ಸೊ ಈಗ ಇಡ್ಲಿಗೆ ದೋಸೆಗೆ ನೆನೆಸಿದಾಗಲೇ ನಮಗೆ ಉದ್ದಿನ ವಡೆ ಮಾಡಬೇಕಂತ ಅನ್ನೋದು ನೆನಪಾಗೋದು. ಹಾಗಾಗಿ ಸೊ ಫೈನಲಾಗಿ ಉದ್ದಿನ ವಡೆ ಕೂಡ ರೆಡಿ ಆಯಿತು. ಬಿಸಿ ರಾಗಿ ಮುದ್ದೆ ಜೊತೆ ಈ ರೀತಿ ಪಲ್ಯ ಮತ್ತು ಹುಳಿಕಾಳು ಸಾಂಬಾರು, ಅದರ ಜೊತೆ ಉದ್ದಿನ ವಡೆ ಕೂಡ ರೆಡಿ ಆಯಿತು. ಸೊ ಇವತ್ತಿನ ಡಿನ್ನರ್ ಹೀಗಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನೂ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿ ಉದ್ದಿನ ವಡೆ ಕೂಡ ರೆಡಿ ಆಗಿದೆ, ಬಿಸಿ ಉದ್ದಿನ ವಡೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ರೂ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಇನ್ನೂ ದಪ್ಪಾಗಿ ಬರಬೇಕು ಅಂತ ಅಂದರೆ ಅದಕ್ಕೆ ಅಡುಗೆ ಸೋಡಾ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಬಟ್ ನಾನು ಅಡುಗೆ ಸೋಡಾ ಜಾಸ್ತಿ ಹಾಕಲ್ಲ, ಹಾಗಾಗಿ ಇಷ್ಟು ಉದ್ದಿನ ವಡೆ ನೋಡಿದ ತಕ್ಷಣ ಅದು ಒಂಥರ ಪುಟ್ಟಾಗಿದೆಯಲ್ಲ, ಹಾಗಾಗಿ ಅದಕ್ಕೆ ನೇಮ್ ಬಂದುಬಿಟ್ಟು ಮಿನಿ ಉದ್ದಿನ ವಡೆ ಅಂತಲೇ ಅಂದ್ಕೊಳ್ಳಿ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.